ಗ್ಲೌಸು ಮಾಸ್ಕು ಎಲ್ಲಿ ಮರ್ತೋಗ್ಬಿಟ್ಟಿದ್ವಿ ಹಾಂ ತೊಳೆದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಏನಕ್ಕೆ ಪೂಜೆ ಮಾಡಿಬಿಡಿ ಇಲ್ಲ ಸರ್ ಆರೋಗ್ಯ ಕೆಟ್ಟರೆ ಯಾರು ನೋಡ್ತಾರೆ ನಮಗೆ ಬೇಕು, ನಮ್ಮ ಸೇಫ್ಟಿಗೆ ಬೇಕು ಮೇಡಮ್. ಮತ್ತೆ ಏನಕ್ಕೆ ಅವೆಲ್ಲ ಅದನ್ನೆಲ್ಲ ಕೊಡೋದು ಕೈಗೆ ಹಾಕೊಳ್ಳಿ ಕೆಲಸ ಮಾಡೋಕ್ಕೆ. ಹೌದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಮಾಸ್ಕು, ಕೈ ಗ್ಲೌಸು ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಹಾಕೋಬೇಕು, ನಮ್ಮದೇ ತಪ್ಪಾಯಿತು. ಮಾಡ್ಕೊಂಡಿದ್ದೀರಾ ಇಲ್ಲ 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 ಆ ಥರ ಏನಿಲ್ಲ, ನಿಮ್ಗೇನು ಆರೋಗ್ಯ ಏನು ಸಮಸ್ಯೆ ಏನಿಲ್ಲ ಏನಿಲ್ಲ ಮೇಡಮ್. ಈಗ ಈ ಬಗ್ಗೆ ಪೌರಕರ್ಮಿಕ ಕೆಲಸ ಮಾಡ್ತಾ ಇದ್ದೀರಲ್ವಾ ಏನಿಲ್ಲ ಮೇಡಮ್, ಯಾವುದೇ ಥರ ಯಾವುದೂ ಇಲ್ಲ, ಹಾಂ ಯಾವುದೂ ಇಲ್ಲ. ಹೆಲ್ತ್ ಕರೆಕ್ಟ್ ಆಗಿದೆ. ಕರೆಕ್ಟಾಗಿ ಎಷ್ಟು ದಿನಕ್ಕೆ ಒಂದ್ಸತಿ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ? ನಮ್ಗೆ ಮೇಸ್ತ್ರಿ ಯಾವಾಗ ಹೇಳ್ತಾರೆ ಅವಾಗ ಹೋಗ್ತಾ ಇರ್ಬೇಕು ನಾವು. ಯಾರಮ್ಮ ನಿಮಗೆ ಏರಿಯಾ ಮೆಸ್ರಿ? ಈ ಕಡೆ ಡಾಲಿನ್ ಕುಮಾರ್ ಅಂತ. ಓಕೆ, ಅವ್ರೇನಾದ್ರೂ ಮೇಲೆ ದೌರ್ಜನ್ಯ ಏನು ಮಾಡಲ್ಲ ಮೇಡಮ್, ಏನು ಮಾಡಲ್ಲ, ಏನಾನ ರಜೆ ಬೇಕೋ ಅಥವಾ ಮತ್ತೊಂದು ಏನ್ಕನ ಬೇಕು ಏನು ಮಾಡಲ್ಲ, ಏನು ನಮ್ಗೇನು ತೊಂದರೆ ಕೊಟ್ಟಿಲ್ಲ ಮೇಡಮ್. ಅವ್ರು ನಮ್ಗೆ ಅನುಕೂಲ ಎಲ್ಲ ಮಾಡ್ಕೊಟ್ಟಾರ? ಮಾಡಿಕೊಟ್ಟಿದ್ದಾರೆ. ಮತ್ತೆ ಗ್ಲೌಸ್ ಹಾಕೊಳ್ಳಿ, ಹಾಕೋತೀನಿ ಮೇಡಮ್. ಗ್ಲೌಸ್ ಹಾಕೊಳ್ಳಿ, ಸಾಕ್ಸ್ ಹಾಕೊಳ್ಳಿ, ಶೂಸ್ ಹಾಕೊಳ್ಳಿ, ಸರಿ ಮೇಡಮ್. ಮಾಸ್ಕ್ ಹಾಕೊಳ್ಳಿ. ಎಷ್ಟು ಅವರ್ ಕೆಲಸ ಮಾಡ್ತೀರಾ? ಗೊತ್ತಾಗಲ್ಲ ಮೇಡಮ್, ಮೇಸ್ತ್ರಿ ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಸಾರ್ವಜನಿಕರಿಗೆ ಸಹಕರಿಸ್ತಾರ? ಮನೆ ಹತ್ರಕ್ಕೆ ಹೋಗ್ತೀರಾ? ಕಸ ತಗೊಂಬರಕ್ಕೆ ಹೋಗ್ತೀರಾ? ಇಲ್ಲ ಇಲ್ಲ ಮೇಡಮ್, ಅವರೇ ತಂದು ಹಾಕ್ತಾರೆ ನಮ್ಮ ಗಾಡಿಗೆ, ಹಾಕೊಳ್ತೀವಿ. ಎಲ್ಲ ಸಪ್ರೇಟ್ ಮಾಡ್ತಾರೆ? ಹಾಂ ಮಾಡ್ತೀವಿ, ಏನು ಇದು ಮಾಡಲ್ಲ. ಯಾಕಂದ್ರೆ ನೀವು ನೋಡಿ ಮಲಮೂತ್ರದಿಂದ ನೀವು ಎಲ್ಲ ಹಾಕ್ಬೇಕು. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ವಾ? ನೀವೇನು ಪ್ರಕೃತಿ ಅವರ ವರಪುತ್ರರು ಅಂತಾರೆ. ಯಾಕಂದ್ರೆ ಅಷ್ಟು ಇದಾಗಿರ್ಬೇಕು, ನೀವು ಹೆಲ್ತಿ ಆಗಿರ್ಬೇಕು. ಹೌದು, ನೀವೇ ಈ ಥರ ತಪ್ಪು ಮಾಡಿದ್ರೆ ಹೇಗೆ? ಆಯ್ತು ಮೇಡಮ್, ಇನ್ನೊಂದ್ಸಲಿ ಆ ಥರ ಮಾಡಲ್ಲ, ಮಾಡ್ಕೊಳ್ತೀವಿ. ನಾವು ಅಲ್ಲಿ ಹೋಗಿ ಮಾತಾಡಬೇಕಾಗುತ್ತೆ, ನೀವು ಹಿಂಗೆ ಮಾಡಿದ್ರೆ. ಇಲ್ಲ ಇಲ್ಲ ಮೇಡಮ್, ಇದೊಂದ್ಸಲಿ ನಾವು ಮರ್ತೋಗ್ಬಿಟ್ಟು ಇಬ್ಬರು ಮರ್ತು ಬಂದುಬಿಟ್ಟು ಟೈಮ್ ಆಯಿತು ಬೇರೆ, ನಾವು ಅದಕ್ಕೋಸ್ಕರ ಹಾಕೋಬೇಕು. ಆಯ್ತು ಮೇಡಮ್. ಎಷ್ಟು ವರ್ಷ ಆಯ್ತು ನೀವು ಸೇರ್ಕೊಂಡು? ಆಯ್ತು ಮೇಡಮ್, 10 ವರ್ಷ ಆಯಿತು. 10 ವರ್ಷ ಆಯ್ತು. ಹಾಂ ಆಯಿತು ಆಯಿತು. 10 ವರ್ಷದಿಂದ ಎಷ್ಟಿದೆ ಸಂಬಳ ಸ್ಟಾರ್ಟಿಂಗ್? ಆಯ್ತು ಮೇಡಮ್, 17,000 ಬರ್ತಾಯಿತ್ತು. ಇವಾಗ ಆರ್ಡ್ರ್ ಕಾಪಿ ಕೊಟ್ಟಿದ್ದಾರೆ, 40,000 ಬರ್ತಾಯಿತ್ತು. ಇವಾಗ 40,000 ಪರ್ಮನೆಂಟ್ ಆಯ್ತಾ? ಹಾಂ ಆಯ್ತು ಮೇಡಮ್. ಓಕೆ, ಈಗ ನಿಮ್ಮನ್ನು ಯಾವ ಥರ ತಗೊಳ್ತಾರೆ ಕೆಲಸಕ್ಕೆ? ಅಂದರೆ ಮುಂಚೆ ನಾವು BBMPಯಲ್ಲಿ ಮಾಡ್ತಾಯಿದ್ವಿ ಮೇಡಮ್, ಇವಾಗ ಹಂಗೆ ಗೌರ್ಮೆಂಟ್ಗೆ ಇದು ಮಾಡಿದ್ದಾರೆ ಮೇಡಮ್. ಅಮ್ಮ, ಈ ಕೆಲಸ ಅನ್ನೋದು ವಂಶ ಪರಂಪರೆಯಾಗಿ ಬರುತ್ತಾ? ಈಗ ನಿಮ್ಮ ಮನೇಲಿ ನಿಮ್ಮ ಅಪ್ಪ? ಇಲ್ಲ ಮೇಡಮ್, ಆ ಥರ ಇಲ್ಲ ಅಂತ. ಇವಾಗ ಬರೀ ನಮಗೆ ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಮಾಡಿ ಇದು ಮಾಡೋದಂತೆ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ನಮ್ಮ ಮಗ ಓದ್ತಾ ಇದ್ದಾನೆ, ಏನು ಓದ್ತಾ ಇದ್ದಾರೆ? 9ನೇ ಕ್ಲಾಸು. ನಮ್ಮ ಮಗಳಿಗೆ ಮದುವೆ ಆಗೈತೆ, ಅವ್ರ ಮನೇಲಿದ್ದಾರೆ ಮೇಡಮ್. ಅವ್ರಿಗೂ ಏನಾದರೂ ಇದೇ ಥರನೇ ಕೆಲಸ ಕೊಡಿಸ್ಬೇಕಾ? ಇಲ್ಲ ಮೇಡಮ್, ಇಲ್ಲ ಅವ್ರಿಗೆ ಇದೇ ಕೆಲಸ. ಯಾಕಂತಂದ್ರೆ ಈ ಒಳ್ಳೆ ಸಂಬಳ ತಗೊಳ್ತಾ ಇದ್ದೀರಲ್ಲ. ಇಲ್ಲ, ಅವ್ರು ನಮ್ಮ ಮಗ ಚಿಕ್ಕ ಹುಡುಗ 9ನೇ ಕ್ಲಾಸ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಹುಡುಗಿಗೆ ಮದುವೆ ಆಗೈತೆ ಮೇಡಮ್. ನಿಮ್ಮ ಮನೇಲಿ ಯಾರು ಮುಂಚೆ ಕೆಲಸ ಮಾಡ್ತಿರ್ಲಿಲ್ಲ? ಇಲ್ಲ ಮೇಡಮ್. ಹಾಂ ಗ್ಲೌಸ್ ಯಾಕೆ ಹಾಕೊಂಡಿಲ್ಲ ಮೇಡಮ್? ಅಲ್ಲೇ ಆಫೀಸಲ್ಲಿ ಬಿಟ್ಟು ಬಂದುಬಿಟ್ಟಿದ್ವಿ, ಟೈಮ್ ಆಯಿತು ಅದಕ್ಕೆ ಬಂದುಬಿಟ್ಟು ಬೇಗ. ಮಾಸ್ಕ್ ಇಲ್ದಂಗೆ ಕೊಟ್ಟಿದ್ದಾರೆ ಮೇಡಮ್. ನಾವೆಲ್ಲ ಏನು ಅನ್ಕೋಬೇಕು? ಕೊಟ್ಟಿದ್ದಾರೆ, ಸ್ವಲ್ಪ ಲೇಟ್ ಆಯ್ತು ಇವತ್ತು, ಅದಕ್ಕೆ ತಗೊಂಡು. ಎಷ್ಟು ಗಂಟೆಗೆ ಬರ್ತೀರಾ ಬೆಳಗ್ಗೆ ಹೊತ್ತು? ಬರ್ತೀವಿ ಮೇಡಮ್, 6:30ಗೆಲ್ಲ. 6:30 ಬಂದು ಹೋಗೋದು ಎಷ್ಟು ಗಂಟೆಗೆ? 2 ಗಂಟೆಗೆ ಹೋಗ್ತೀವಿ. 2 ಗಂಟೆಗೆ. ಹಾಂ, ತಿಂಡಿ ನಾಷ್ಟ ನಾಷ್ಟ ಹೋಟ್ಲಲ್ಲಿ ತಿಂತೀವಿ ಮೇಡಮ್, ಹೋಟ್ಲಲ್ಲಿ ಇಸ್ಕೊಂಡು. ಇಲ್ಲ, ನಾವೇ ಹೋಟ್ಲಲ್ಲಿ ಇಸ್ಕೊಂಡು. ಕೊಟ್ಟಿದ್ದಾರೆ ಮೇಡಮ್, ಶೂ ಕೊಟ್ಟಿದ್ದಾರೆ, ಬ್ಲೌಸ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸ್ಯಾನಿಟೈಸರು ಕೊಟ್ಟಿದ್ದಾರೆ ಮೇಡಮ್. ಎಲ್ಲ ಕೊಟ್ಟಿದ್ದಾರೆ. ಈಗ ಹುಷಾರೇನಾದ್ರು ತಪ್ಪಿದ್ರೆ ಈಗ ಇದಕ್ಕಂತ ನಾವು ಅವತ್ತು ರಜೆ ಹಾಕ್ಕೊಂತೀವಿ ಮೇಡಮ್. ಅಲ್ಲಮ್ಮ, ಈಗ ತುಂಬ ಸೀರಿಯಸ್ಸು, ಈಗ ಯಾರಿಗಾನ ಏನೋ ದೊಡ್ಡ ಮೇಜರ್ ಕಾಯಿಲೆ ಬಂತು ಅಂತ ವಿಚಾರದಲ್ಲಿ ಅವ್ರೇನೋ ಕೈ ಜೋಡಿಸ್ತಾರ ನಿಮಗೆ? ತೋರಿಸ್ತಾರೆ ಮೇಡಮ್, ESC ಕಾರ್ಡ್ ಐತೆ ನಮಗೆ. ಎಷ್ಟುವರೆಗೂ ನೋಡಿಸ್ಕೋಬೋದು ESC ಕಾರ್ಡಲ್ಲಿ? ಕೊಟ್ಟಿದ್ದಾರೆ ಮೇಡಮ್, ಲೈಫ್ ಲಾಂಗ್ ಅಂತ. ಅಂದರೆ ಎಷ್ಟು ಇವಾಗ ಒಂದು ಆಪರೇಷನು, ಇವಾಗ ಏನಾದರೂ ದೊಡ್ಡ ಕಾಯಿಲೆ ಬಂತು ಅನ್ಕೊಳ್ಳಿ, ತೋರಿಸ್ಕೋಬೋದಂತೆ ಮೇಡಮ್. ಅದಕ್ಕೆಲ್ಲ ಇವಾಗ ESC ಕಾರ್ಡ್ ಬಿಟ್ಟು ಯಾವ್ಯಾವ ಹಾಸ್ಪಿಟಲ್ ಕೆಲವೊಂದು ಅದು ಇವಾಗ ಮಾಡ್ತಾ ಇದ್ದಾರೇನೋ ಮೇಡಮ್. ಈಗ ಬೇರೆ ಯಾವ್ದಾನ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀರಾ ಅನ್ಕೊಳ್ಳಿ, ಅದರಲ್ಲೂ ಇಷ್ಟು % ಅಂತ ಏನಾದರೂ ನಿಮ್ಗೆ ಕೊಡ್ತಾರಂತೆ ಮೇಡಮ್, ಮಾಡಿದ್ದಾರೆ ಎಲ್ಲ ಮಾಡಿಕೊಡ್ತೀವಿ ಅಂತೇಳಿ. ಇರೋರು ಯಾರಾದರೂ ಆ ಥರ ಹೋಗಿದ್ದಾರಾ ಹಾಸ್ಪಿಟಲ್ಗಳಿಗೆ? ESC ಇದು ಆಯ್ತಲ್ಲ ಮೇಡಮ್, ಅಲ್ಲಿ ಹೋಗಿದ್ದಾರೆ. ESC ಕಟ್ಸ್ಕೊಳ್ಳಲ್ಲ? ಹಾಂ ಕಟ್ಸ್ ಯಾವುದೇ ಥರ ನೀವು ಫ್ರೀ, ಎಲ್ಲಿ ಯಾವುದೇ ಥರ ತೊಂದರೆ ಆಗ್ತಿಲ್ಲ? ಏನೂ ಇಲ್ಲ ಮೇಡಮ್, ಚೆನ್ನಾಗಿ. ಎಲ್ಲ ಚೆನ್ನಾಗಿದ್ಮೇಲೆ ಇವನ್ನೆಲ್ಲ ಹಾಕೋಬೇಕಲ್ಲ? ಇಲ್ಲ ಮೇಡಮ್, ಟೈಮ್ ಆಯಿತು, ಬೇಗ ಬಂದುಬಿಟ್ವಿ. ಡೈಲಿ ಆಗ್ತಾ ಇದ್ವಿ. ಊಟ ಮಾಡೋದು ಬಿಡ್ತೀರಮ್ಮ? ಹೌದು ಮೇಡಮ್. ಅಲ್ವಾ? ಊಟ ಮಾಡೋದು ಬಿಡಲ್ಲ ಅಲ್ವಾ? ಹೆಲ್ತ್ ನಿಮ್ದು ಅದೇ ನೋಡ್ಕೋಬೇಕಲ್ವಾ? ಹಾಂ ಮೇಡಮ್. ತಪ್ಪಲ್ವಾ? ಹಾಕೊಂಡು ಬನ್ನಿ, ನಾಳೆಯಿಂದ ಮಿಸ್ ಮಾಡಿ. ಸರಿ ಮೇಡಮ್. ಬರ್ತೀನಿ ನಾನು. ಹಾಂ ಸರಿ ಮೇಡಮ್. ಇಲ್ಲ ಅಂತಂದ್ರೆ ಇಲ್ಲ ಮೇಡಮ್, ಇಸ್ಕೊಂತೀವಿ. ಎಷ್ಟು ವರ್ಷ ಆಯ್ತಪ್ಪ ಕೆಲಸ ಸೇರ್ಕೊಂಡು? ನಾನು
12 ವರ್ಷ ಆಯಿತು. 12 ವರ್ಷ. ಏನೇನು ಅನುಕೂಲ ಮಾಡಿಕೊಟ್ಟಿದ್ದಾರೆ? ಮೂಲಭೂತ ಸೌಕರ್ಯಗಳು ಏನೇನು ಕೊಟ್ಟಿದ್ದಾರೆ? ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಎಲ್ಲ ಕೊಟ್ಟಿದ್ರೆ ಯಾಕೆ ಹಾಕೊಂಡಿಲ್ಲ? ಯಾವುದು ಮೇಡಮ್? ಏನೇನು ಗ್ಲೌಸಾ? ಗ್ಲೌಸ್ ಅದೇ ಇದೆ ಇದೆ ಗಾಡೀಲಿ ಇದೆ. ಪೂಜೆ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಅದು ನನಗೆ ಅಡ್ಜಸ್ಟ್ ಆಗಲ್ಲ, ಬಿಸಿಲಲ್ವಾ, ಯಾವ ಥರ ಬೇಕು? ಅಲರ್ಜಿ ಆಗುತ್ತೆ. ಅದೇ ಯಾವ ಥರ ಅಲರ್ಜಿ ಆಗಿರೋದು ಯಾವ್ದು ಬೇಕು ನಿಮಗೆ? ಅದು ನಮಗೆ ರಬ್ಬರ್ ಇರಬಾರ್ದು, ವಾಷೇಬಲ್ ಇರಬೇಕು ಆ ಥರ. ಇವಾಗ ಕೊಟ್ಟಿರೋದು ಯಾವುದು? ಇವಾಗ ಕೊಟ್ಟಿರೋದು ಸ್ವಲ್ಪ ರಬ್ಬರ್ ಇದೆ, ಅದು ಹೀಟ್ ಆಗುತ್ತೆ ಮತ್ತು ಓಕೆ. ಅಲರ್ಜಿ ಆಗುತ್ತೆ. ಏನೇನು ಕೊಟ್ಟಿದ್ದಾರೆ? ಅದೇ ಮಾಸ್ಕು, ಗ್ಲೌಸು, ಮತ್ತು ಯೂನಿಫಾರ್ಮು, ಮತ್ತು ಗಮ್ ಶೂ ಒಂದು ಕೊಡಬೇಕು, ಕೊಟ್ಟಿಲ್ಲ. ನೀವು ಶೂಸ್ ಕೊಟ್ಟಿಲ್ಲ. ಇನ್ನು ಶೂಸ್ ಕೊಟ್ಟಿಲ್ಲ. ನಿಮ್ಗೆ ಹೆಲ್ತ್ ಹೇಗಿದೆಪ್ಪ? ಹೆಲ್ತು ಚೆನ್ನಾಗಿದೆ ಮೇಡಮ್. ಇದ್ದಾರೆ, BP ಶುಗರ್ ಪೇಷಂಟ್ಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಆರೋಗ್ಯದ್ದು ನಮಗೆ ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದಾರೆ. ಇಲ್ದಂಗೆ ಶೂಸ್ ಇಲ್ದಂಗೆ ಬರಬಾರ್ದು ಸರ್ ಆಚೆಗೆ, ಬಟ್ಟೆ ನಡಿಬಾರ್ದು. ಇಲ್ಲ ಮೇಡಮ್, ಇದೆ ಗ್ಲೌಸು, ಶೂಸ್ ಎಲ್ಲ ಇದೆ, ನಾನೇ ಹಾಕ್ಕೊಳ್ಳಿಲ್ಲ. ಯಾಕಂದರೆ ಇವಾಗ ಬಿಸಿಲು ಕಾಲ ಅಲ್ವಾ, ಕೈ ಅಲರ್ಜಿ ಆಗುತ್ತೆ. ಒಂದು ಮಾಸ್ಕ್ ಹಾಕ್ಕೊಂಡ್ರೆ ನಮಗೆ ಡಸ್ಟೇನು ಇನ್ಸ್ಪೆಕ್ಷನ್ ಇಲ್ಲ. ನಾವು ಮಾಸ್ಕ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಬ್ರೀತಿಂಗ್ ಸ್ವಲ್ಪ ಹೇಳ್ಕೊಳ್ಳೋಕೆ ಬೇಕು. ಯಾವ ಥರ ಮಾಸ್ಕ್ ಬೇಕಾಗುತ್ತೆ ನಿಮಗೆ? ನಮಗೆ ಡಸ್ಟು ಮೂಗೊಳಗೆ ಜಾಸ್ತಿ ಹೋಗಬಾರ್ದು, ಉಸಿರಾಡೋಕ್ಕೆ ನಮ್ಗೆ ಫ್ರೀ ಇರಬೇಕು. ಗ್ಲೌಸ್ಗಳು ಇದೆಯಾ? ಹೋಗ್ಲಿ ತೋರಿಸ್ತೀರಾ? ಇದೆ ಮೇಡಮ್. ಕೊಡಿ, ತೋರಿಸ್ಬನ್ನಿ. ಶೂಸ್ ಕೊಟ್ಟಿಲ್ಲ. ಅದೇ ಮೇಡಮ್ ಹೇಳಿದ್ನಲ್ಲ ನಾನು, ನೋಡಿ ಇದು ರಬ್ಬರ್ ಇದೆಯಲ್ಲ, ಇದು ನಾವು ಹಾಕ್ಕೊಳ್ತೀವಿ. ಏನಾಗುತ್ತಂದರೆ ಗಾಳಿ ಆಡದೆ ಬಿಸಿಲಿಗೆ ಸ್ವಲ್ಪ ನಮಗೆ ಇದಾಗುತ್ತೆ, ಏನು ಇನ್ಸ್ಪೆಕ್ಷನ್ ಥರ ಉಗುರು ಕಡೆ ಉಗುರು ಇದೆಯಲ್ಲ ಅಲ್ಲಿ. ಮಾಸ್ಕು ಚೆನ್ನಾಗಿದೆ, ಕಾಟನ್ನೇ. ಇದು ಹಾಕ್ಕೊಳ್ತೀವಿ ನಾವು. ಯಾವ ಥರ ಹಾಕೊಳ್ಳೋದು? ಹಾಕೊಳ್ಳಿ, ವೇರ್ ಮಾಡಿ, ಹಾಕೊಳ್ಳಿ. ಇವಾಗ ನಿಮ್ಮ ಹತ್ರ ಕೊಟ್ಟಿರ್ತಾರೆ, ಹೆಣ್ಮಕ್ಳಿಗೆ ಇದೇ ಥರನ? ಎಲ್ಲರಿಗೂ ಅಷ್ಟೇ. ಎಲ್ಲರಿಗಿದೆ. ಸರ್, ಇವಾಗ ನೀವು ಈ ಥರದ್ದು ಬೇಡ, ಸ್ವಲ್ಪ ಬೇರೆ ಥರ ಚೇಂಜ್ ಮಾಡಲಿ ಅಂತ ಕೇಳ್ತಾ ಇದ್ದೀರಾ? ಅಂದರೆ ಇದೇನು ಚೆನ್ನಾಗಿದೆ, ಇದು ಚಳಿಗಾಲಕ್ಕೂ ಯೂಸ್ ಆಗುತ್ತೆ, ಬೇಸಿಗೆ ಕಾಲಕ್ಕೂ ಯೂಸ್ ಆಗುತ್ತೆ. ಕಾಟನ್ನೇ, ಪ್ಯೂರ್ ಕಾಟನ್ನೇ. ನನಗೆ ಏನಂದರೆ ಇವಾಗ ನಮ್ಗೆ ಕೊಡೋ ಮಾಸ್ಕ್ಗಳು ಚೆನ್ನಾಗೇ ಇದೆ, ತೊಂದರೆ ಏನಿಲ್ಲ. ಆದರೆ ನಮ್ಮ ಚಿಕ್ಕ ಸೈಜ್ ಟ್ಯಾಗ್ ಮಾಡೋ ಥರ ಬೇಕು. ಟ್ಯಾಗ್ ಥರ ಅಲ್ಲ ಮೇಡಮ್, ಇವಾಗ ನಾವು ಮುಖಕ್ಕೆ ಹಾಕೋತೀವಿ, ಉಸಿರಾಡೋ ಥರ. ಉಸಿರಾಡೋ ಥರ. ಇದು ಕವರ್ ಹೋಗ್ಬಿಡುತ್ತೆ, ಮೂಗು ಉಸಿರು ಆಡೋಕೆ. ಇಲ್ಲ ಆಗುತ್ತೆ, ನಾನೇ ಹಾಕಿಲ್ಲ ಮೇಡಮ್. ನಾನು ಯಾಕಂದರೆ 5 ನಿಮಿಷ ನಿಂತ್ಕೊಂಡು ನಾವು ಇಲ್ಲಿ ನೋಡಿ ಇದು ಯೂಸ್ ಮಾಡ್ತೀನಿ, ಡಸ್ಟ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ. ಇವಾಗೇನು ಅಷ್ಟು ಡಸ್ಟ್ ಇಲ್ಲ, ಗಾಳಿ ಕಾಲ ಬಂದರೆ ಧೂಳು ಜಾಸ್ತಿ ಬರುತ್ತೆ, ಅವಾಗ ಇದು ಯೂಸ್ ಮಾಡ್ತೀವಿ ನಾವು. ಬೇಸಿಗೆ ಕಾಲದಲ್ಲಿ ಗಾಳಿ ಅಷ್ಟು ಧೂಳು ಬರಲ್ಲ, ಸ್ವಲ್ಪ ನಮ್ಗೆ ಇನ್ಸ್ಪೆಕ್ಷನ್ ಆಗಬಾರ್ದಂತ ನಾನು ಹಾಕ್ಕೊಳ್ಳಲ್ಲ ಅಷ್ಟೇ.